ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತು ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣವಾಗ್ತಾ ಇದೆ. ಇವತ್ತು ಹೋಳಿ ಹುಣ್ಣಿಮೆ ಇದೆ. ಹೋಳಿ ಹುಣ್ಣಿಮೆ ದಿನದಂತೆ ಚಂದ್ರಗ್ರಹಣ ಗೋಚರಿಸುತ್ತೆ. ಮಧ್ಯಾಹ್ನ 3:18 ಗ್ರಹಣ ಆರಂಭವಾಗುತ್ತೆ. ಸಂಜೆ 6:48 ಕೂಡ ಗ್ರಹಣ ಇರುತ್ತೆ. ಇನ್ನು ಸಂಜೆ 6:22ರಿಂದ 6:47 ಗ್ರಹಣ ಇದ್ದು 25 ನಿಮಿಷಗಳ ಕಾಲ ಭಾರತದಲ್ಲಿ ಗೋಚರವಾಗುತ್ತೆ. ಇನ್ನು ಈ ಚಂದ್ರಗ್ರಹಣದ ವಿಶೇಷ ಏನಪ್ಪಾ ಅಂದ್ರೆ, ಚಂದಿರ ಇವತ್ತು ಸಂಪೂರ್ಣವಾಗಿ ರಕ್ತಗೆಂಪು ಬಣ್ಣಕ್ಕೆ ತಿರುಗ್ತಾನೆ. ಹಾಗಾಗಿ ಇದನ್ನ ಬ್ಲಡ್ ಮೂನ್ ಅಂತ ಕರೆಯಲಾಗುತ್ತೆ. ಮತ್ತೆ 2029 ಕೂಡ ಈ ರೀತಿಯ ಸಂಪೂರ್ಣ ಚಂದ್ರಗ್ರಹಣ ಮತ್ತೆ ಗೋಚರಿಸುವುದಿಲ್ಲ. ಹಾಗಾಗಿ ಇವತ್ತಿನ ಚಂದ್ರಗ್ರಹಣ ಬಹಳ ವಿಶೇಷವಾಗಿದೆ. ಇನ್ನು ಇವತ್ತು ಬಹುತೇಕ ದೇವಸ್ಥಾನಗಳು ಬಂದ್ ಇರಲಿದೆ. ಅದೇ ರೀತಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಕೂಡ ಬಂದ್ ಆಗಲಿದೆ. ಹಾಗಾದ್ರೆ ಈಗ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸವಿತಾ ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಸವಿತಾ, ಇವತ್ತು ರಾಜ್ಯದಲ್ಲಿ ಬಹುತೇಕ ದೇವಸ್ಥಾನಗಳು ಬಂದ್ ಇರಲಿದೆ. ಇನ್ನು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಬಂದ್ ಆಗಿದೆಯಾ? ಪೂಜೆ ಪುನಸ್ಕಾರಗಳಾಗ್ತಾ ಇದೆಯಾ? ಮತ್ತೆ ಎಷ್ಟು ಗಂಟೆಗೆ ದೇವರ ದರ್ಶನಕ್ಕೆ ಅವಕಾಶ ಸಿಗತ್ತೆ? ಪ್ರತೀಕ್ಷಾ, ಇಂದು ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಅಂದರೆ ವರ್ಷದ ಮೊದಲ ಚಂದ್ರಗ್ರಹಣ ಹುಣ್ಣಿಮೆ ಇರೋ ಕಾರಣದಿಂದಾಗಿ ಪೂರ್ಣ ಪ್ರಮಾಣದ ಚಂದ್ರಗ್ರಹಣ ಇದೆ ಅಂತ ನಗರದ ದೇವಾಲಯಗಳಲ್ಲಿ ಈಗಾಗಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದ್ದಾವೆ. ಜೊತೆಗೆ ಸಮಯ ಬದಲಾವಣೆ ಕೂಡ ಆಗಿದ್ದಾವೆ ಬಂದ್ಗೆ. ಸದ್ಯ ನಾನು ಕಾಡುಮಲ್ಲೇಶ್ವರ ದೇವಾಲಯದಲ್ಲಿದ್ದೀನಿ, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಬಹುತೇಕ ಬೆಳಗಿನಿಂದಲೂ ಕೂಡ ಒಂದು ದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗಿದೆ. ಜೊತೆಗೆ ಮಹಾಮಂಗಳಾರತಿಯನ್ನು ಮಾಡಲಾಗಿದೆ. 12 ಗಂಟೆ ಸುಮಾರಿಗೆ ಮಹಾಮಂಗಳಾರತಿಯನ್ನು ಸಲ್ಲಿಸಿ ದರ್ಬೆ ಮುಖಾಂತರವಾಗಿ ದೇವಾಲಯದ ಬಾಗಿಲುಗಳನ್ನು ಈಗಾಗಲೇ ಕ್ಲೋಸ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿಯೂ ಭಕ್ತರು ಎಲ್ಲ ದರ್ಶನವನ್ನ ಪಡೆದಿದ್ರು. ಜೊತೆಗೆ ದರ್ಶನ ಆದ ನಂತರ ದೇವಸ್ಥಾನದಿಂದ ಅಂದ್ರೆ ಭಕ್ತಾದಿಗಳನ್ನ ಆಚೆ ಕಳಿಸುವಂತಹ ಪ್ರಯತ್ನಗಳಾಗಿದ್ದಾವೆ. ಅದಾದ ಬಳಿಕ ಅಂದ್ರೆ ಈಗ ಚಂದ್ರಗ್ರಹಣ 3 ಗಂಟೆ 18 ಪ್ರಾರಂಭವಾದರೆ ಸಂಜೆ 6:48 ಒಂದು ಮೋಕ್ಷವನ್ನ ಆಗುತ್ತೆ. ಆ ಒಂದು ಸಮಯದ ನಂತರ ನಗರದ ಎಲ್ಲಾ ದೇವಾಲಯಗಳು ಕಾಡುಮಲ್ಲೇಶ್ವರವನ್ನ ಹೊರತುಪಡಿಸಿ ನಗರದ ಎಲ್ಲವನ್ನೂ ಸೇರಿನೂ ಒಂದು ಏನು ಅಂದ್ರೆ ಶುದ್ಧಿ ಕಾರ್ಯ ಆಗುತ್ತೆ. ದರ್ಬೆಯನ್ನ ತೆಗೆದು ದೇವಾಲಯ ಶುದ್ಧಿ ಕಾರ್ಯ ಮಾಡಿ ಅದಾದ ಬಳಿಕ ಒಂದಿಷ್ಟು ದೇವಾಲಯಗಳಲ್ಲಿ ಹೋಮ ಹವನಗಳನ್ನ ಮೋಕ್ಷದ ನಂತರ ಅಂದ್ರೆ ಗ್ರಹಣದ ಮೋಕ್ಷದ ನಂತರ ಹೋಮ ಹವನಗಳನ್ನ ಸಲ್ಲಿಸಿಕೊಂಡಿದ್ದಾರೆ. ಜೊತೆಗೆ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಮುಂದುವರಿತವೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.